ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರ ದೇವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಪ್ರಾಜ್ಞ ಮಹರಿಯರಾದ ತಮ್ಮೆಲ್ಲರಿಗೂ ಭಗವನ್ನಾಮ ಸಂಕೀರ್ತನೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜ್ಞಾನಿಗಳೊಂದು ಮಾತನ್ನು ಹೇಳ್ತಾರೆ ಬಂಧುಗಳೇ. ಸತ್ಯಕ್ಕೆ ಸರಿಯಿಲ್ಲ, ಮಿಥ್ಯಕ್ಕೆ ನೆಲೆ ಇಲ್ಲ, ಎತ್ತಮ್ಮನಿಗಿನ್ನ ಬಂಧುಗಳಿಲ್ಲ, ನಿತ್ಯವೂ ಕಾಣೋ ನರರೊಳಗೆ ಸರ್ವಜ್ಞ. ಈ ಜಗತ್ತಿನಲ್ಲಿ ಮುಕ್ಕೋಟಿ ದೈವಗಳು, ಕಾಪಾಡಲಿಕ್ಕ ದೈವಗಳು, ಆ ಎಲ್ಲ ದೈವಗಳಿಗೂ ಮಿಗಿಲು ಮಾತೃ ದೇವತೆ ತಾಯಿ ಅಮ್ಮ. ಅಮ್ಮ ಎಂಬ ಅಕ್ಷರ ಅಮೃತ ಸಮಾನ. ಜಗತ್ತಿನಲ್ಲಿ ಆದಿಯಿಂದ ಅಂತ್ಯದವರೆಗೂ ಮಾತೆ. ಪ್ರಾಣಿ ಪಕ್ಷಿಗಳಾಗಲಿ, ಮಾನವ ಜೀವಿಯಾಗಲಿ, ರಕ್ಕಸರಾಗಲಿ ಎಲ್ಲರೂ ಕೂಡ ಮಾತೃ ಪ್ರೇಮಕ್ಕೆ ಒಳಪಟ್ಟವರೇ. 10 ಜನ್ಮವೆತ್ತರೂ ಎತ್ತವಳ ಋಣ ಕಳೆಯುವುದು ಬಹಳ ಕಷ್ಟ. ತಾಯಿ ನಮಗೆ ಅನ್ನ ಹಾಕಿದ್ಲು, ತುತ್ತು ನೀಡಿ ಸಾಕಿದ್ಲು, ನಾವು ಊಟ ಹಾಕ್ಬೋದು. ಅಮ್ಮ ನಮಗೆ ಹೊಸ ಬಟ್ಟೆ ಉಡಿಸಿದ್ಲು, ನಾವೊಂದು ರೇಷ್ಮೆ ಸೀರೆ ಉಡಿಸ್ಬೋದು. ತಾಯಿ ನಮಗೊಂದು 5 ಗ್ರಾಮ್ ಚಿನ್ನ ಮಾಡಿ ಸಾಕಿದ್ಲು, ನಾವು ಕುತ್ತಿಗೆ ಒಂದು 60 ಗ್ರಾಮ್ ಸರ ಹಾಕಿಸ್ಬೋದು. ಆದರೆ ತಾಯಿನ ಹೊಟ್ಟೆಲು ಒತ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಆ ತಾಯಿ ಒತ್ತಿದ್ಲು. ನಮ್ಮ ಮಾಸ ಗರ್ಭದಲ್ಲಿ ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ಆ ತಾಯಿ ಈ ಜಗತ್ತಿಗೆ ನಮ್ಮನ್ನು ತೋರ್ಪಡಿಸಿದ್ಲು. ಜಗದೆಲ್ಲ ಸುಖವು ತನ್ನ ಮಕ್ಕಳಿಗಿರಲೆಂದು ಸದಾ 106 ದೇವರ ಬೇಡಿ. ಜಗತ್ತಿನಲ್ಲಿ ಯಾವ ಕಷ್ಟವೂ ನನ್ನ ಮಕ್ಕಳಿಗೆ ಬರಬಾರದೆಂದು ಹಂಬಲಿಸಿದವಳು ತಾಯಿ. ಅದಕ್ಕೋಸ್ಕರ ಆ ತಾಯಿ ಸೇವೆಯನ್ನ ಹಲವಾರು ಮಹನೀಯರು ಮಾಡಿದರು. ಪಿತೃಭಕ್ತ ಶ್ರವಣ ಕುಮಾರ ಹೆಗಲ ಮೇಲೊತ್ತು ತಂದೆ ತಾಯಿಗಳನ್ನು ತೀರ್ಥಕ್ಷೇತ್ರ ದರ್ಶನ ಮಾಡಿಸಿದ. ಮಾತೃಸೇವಾ ದುರಂಧರನಾದಂಥ ಆ ಅರ್ಜುನ ಸುರಲೋಕಕ್ಕೆ ಸೋಪಾನ ಕಟ್ಟಿ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳ ತರಿಸೇ ತಾಯಿಯ ಕೈಯಲ್ಲಿ ಗಜಗೌರಿ ವ್ರತವ ಗೈಸಿದ ಕಲಿಪಾರ್ಥ. ಅರ್ಜುನ ಏನು ಮಾಡ್ದ? ಐರಾವತ ಕಾಮಧೇನು ಕಲ್ಪವೃಕ್ಷ ತರಿಸ್ತ ದೇವಲೋಕದಿಂದ ತಾಯಿಗೋಸ್ಕರವಾಗಿ ಗಜಗೌರಿ ವ್ರತ ಮಾಡಿಸ್ತ. ಮತ್ತೊಬ್ಬ ಇದ್ದಾನ ಮಹಾನುಭಾವ, ಆ ಅರ್ಜುನನ ಹಿರಿಯಣ್ಣ ಸೂರ್ಯಾಂಶ ಸಂಭೂತನಾದಂಥ ದಾನಶೂರ ಕರ್ಣ. ಆ ಕರ್ಣ ಏನು ಮಾಡ್ದ? ಆ ಕರ್ಣ ತೊಟ್ಟ ಬಾಣವ ತೊಡಲಾರೆ ನಮ್ಮ ಅಮ್ಮ. ಕುಂತಮ್ಮ ಬಂದು ಕೇಳಿದ್ಲು, ಮಗನೇ ನೀನ್ ನನ್ನ ಮಗ, ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ಬಿಟ್ಟದೆ, ಭಗವಂತ ಕೃಷ್ಣ ಕಳಿಸ್ತಾ ಹೋಗಿ ನಿನ್ನ ಮಗನ ಕರ್ಕೊಂಬರೋಗು ಅಂತ. ಪಾಪ ನೀನ್ ನನ್ನ ಮಗ ಬಂದ್ಬಿಡೋ. ಅದಕ್ಕೆ ಆ ಕರ್ಣ ಹೇಳ್ತಾನಮ್ಮ, ಜಗವೆಲ್ಲವೂ ಸೂತ ಕುಲದವನು ನೀಚ ಕುಲದವನೆಂದು ದೂರ ತಳ್ಳಿದಾಗ ನನ್ನನ್ನು ಒಪ್ಪಿಕೊಂಡವನು ನನ್ನ ಪ್ರಿಯಮಿತ್ರನಾದಂಥ ದುರ್ಯೋಧನ. ಗೌರವ ಕೊಟ್ಟು ಪ್ರೀತಿ ಕೊಟ್ಟು ವಾತ್ಸಲ್ಯ ತೋರಿ ಅಂಗರಾಜ್ಯದ ಪಟ್ಟ ಕಟ್ಟಿದ್ದಾನೆ. ಈಗ ಎಂದೋ ಇಲ್ಲದ ಸಂಬಂಧವನ್ನು ಕಲ್ಪಿಸಿಕೊಂಡು ಇಂದು ಅವನಿಗೆ ದ್ರೋಹ ಬಗೆದು ಬಂದರೆ ನನ್ನ ವಂಶಕ್ಕೆ ಕಳಂಕವಲ್ಲವೇ ತಾಯಿ? ಬರಲಾರೆ ನಮ್ಮ ಅಂದ. ಆ ತಾಯಿ ಹೇಳ್ತಾಳೆ, ಮಗನೇ ನೀನು ಬರೆದಿದ್ರೆ ಪರವಾಗಿಲ್ಲ, ಇಲ್ಲೇ ಇರು, ಆದರೆ ಒಂದು ಮಾತು ಕೊಡೋಕಂದ ಅಂತ ಕೇಳಿದ್ಲು. ಏನು ಮಾತು? ತೊಟ್ಟ ಬಾಣವ ತೊಡದಿರು ಕಂದ ರಣಭೂಮಿಯಲ್ಲಿ. ತೊಟ್ಟ ಬಾಣ ತೊಡಬೇಡ ಅಂತ ಕೇಳಿಬಿಟ್ಲು ಅವಳು. ಎಂಥ ವಿಪತ್ತು ಗೊತ್ತ ಕರ್ಣನ ಪಾಲ್ಗದು. ಆದರೆ ಆ ಕರ್ಣ, ನೀನೇ ನನ್ನ ಸಾಕಿದ್ದ, ನೀನೇ ನನ್ನ ಮುದ್ದಾಡಿದ್ದ, ಎತ್ತಾಡಿಸಿ ಬೆಳೆಸಿದ್ದ, ನಿನಗ್ಯಾಕ ಮಾತು ಕೊಡಬೇಕು ಅನ್ನ ಅವನು. ಆಗಲಿ ತಾಯಿ ನೀನು ನಾನು ಮಗ ಕೇಳ್ತಾ ಇದ್ದೀಯಮ್ಮ. ರಣಭೂಮಿಯಲ್ಲಿ ಪ್ರಾಣ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯ ಮಾತಾ, ನಿನ್ನ ಪಾದದಾಣೆ ತೊಟ್ಟ ಬಾಣ ತೊಡೋದಿಲ್ಲ ಅಂತ ಮಾತು ಕೊಟ್ಟುಬಿಟ್ಟ. ಯೋಚನೆ ಮಾಡ್ಬೇಕು ನಾವು. ಇವತ್ತು ಪರಿಸ್ಥಿತಿ ಹೆಂಗಾಗದೆ ಗೊತ್ತಾ? ಅನಾಥಾಶ್ರಮಕ್ಕಿನ್ನ ವೃದ್ಧಾಶ್ರಮ ಜಾಸ್ತಿ ಆಗವೆ ಬೆಂಗಳೂರಲ್ಲಿ. ವಯಸ್ಸಾದವ್ರು ಬೇಡವಾಗ್ಬಿಟ್ಟವ್ರು ಎಲ್ರಿಗೂ. ಎಲ್ಲರೂ ತಗೊಂಡೋಗಿ ಕೂಡಾಕ್ಬಿಡ್ತಾರೆ. ನ್ಯಾಯ ನಡೀತಾ ಇದೆ, ಯಜಮಾನಿಕೆ ಮಾಡ್ತಾವ್ರು ಯಾರು 5 ಜನ ಗಂಡು ಮಕ್ಕಳು.
ಅವಮ್ಮನಿಗೆ ಒಬ್ಬರು ಅನ್ನ ಹಾಕೋಲ್ರು. ಒಬ್ಬ ಮಗ ಇದ್ದಿದ್ರೆ ಹೆಂಗೋ ಹೋಗೋದು ಅವಮ್ಮನಿಗೆ. ಅವಳಿಗೂ 5 ಗಂಡು ಮಕ್ಕಳು, 2 ತಿಂಗಳು ಒಬ್ಬೊಬ್ರು ಮನೆ ಟೂರ್ ಮಾಡ್ತಾ ಕುಂತವಳು. ಅವಳು ಬೇರೆ ಇಲ್ಲೆರಡು ತಿಂಗಳು, ಅಲ್ಲೆರಡು ತಿಂಗಳು, ಅಲ್ಲೆರಡು ತಿಂಗಳು. ಒಂದು ದಿನನೂ ಹೆಚ್ಚಾಗಿ ಊಟ ಹಾಕೊಳ್ರು. ನ್ಯಾಯ ನಡೀತಾ ಇತ್ತು ಜಗಳ. ಊರ ಯಜಮಾನ ಹೇಳ್ದ, ಕಿರಿ ಮಗನಿಗೆ, ಯಾಕೋ ಅಮ್ಮನಿಗೆ ಅನ್ನ ಹಾಕ್ತಿಲ್ವಲ್ಲೋ, ತಾಯಿಗೆ ಊಟ ಹಾಕು ಅಂದ್ರೆ ಅವನಂತಾನೆ, ಯಜಮಾನ್ರೆ ನಮ್ಮ ಅಣ್ಣಂಗೆ 20 ತೆಂಗಿನ ಮರ ಬಿಟ್ಟಿವಿ, ಅವ್ನು ನೋಡ್ಕೋಬೇಕು ಅಂತಾನೆ. ಅವನು ಬೇರೆ ತೆಂಗಿನ ಮರ ನೋಡ್ಕೊಂಡದ ಅವನ್ನ. ಏನಾರು ಇವನು ಹುಡ್ತಾಗ ಅವಮ್ಮ ತಗೊಂಡೋಗಿ ಒಳ್ಳೆ ತೆಂಗಿನ ಮರ ಕಟ್ಬಿಟ್ಟಿದ್ರೆ ಹೆಂಗೆ ಬೆಳಕವ ಇವನು? 20 ಬೇಡ 40 ಇರಲಿ ನೋಡ್ಕೊಂಬಗನೆ ಅಂತ ತೋಟದೊಳಗೆ ಮನ್ಸ್ಬಿಡು ಅಂಡು ಬಂದಿದ್ರೆ ಇರಾ ಕಡ್ದ್ಬಿಡು ಸತ್ತೋಗ್ಬಿಡುವ ಪುಣ್ಯಾತ್ಮ. ಈಗಂತಾನೆ ತೆಂಗಿನ ಮರ ನೋಡ್ಕೊತಾವ ಅವನ್ನ ಅಂತ ಕೆಟ್ಟ ಚಾಳಿಗೆ ಬಂದ್ಬಿಟ್ಟಿವ್ ನಾವು. ಹಿರಿಯರಿಗೆ ಗೌರವ ಕೊಡದ ಈ ಜಗತ್ತು, ಹಿರಿಯರಿಗೆ ಪ್ರೀತಿ ತೋರದ ಈ ಜಗತ್ತು. ಆದ್ರಿಂದ ಮಹನೀಯರ ಕಥೆ ಕೇಳಬೇಕು. ತಾಯಿ ಸೇವೆ ಯಾರ್ಯಾರು ಮಾಡಿದ್ರು ಅವ್ರ ಕಥೆಗಳನ್ನೆಲ್ಲ ಕೇಳಬೇಕು. ಜಗತ್ತಿನಲ್ಲಿ ಎಂದು ಮರೆಯಲಾರದ ಸೇವೆ ಮಾಡಿದಂಥ ಅವನು ಮಹಾನುಭಾವ ಯಾರವನು? ಸ್ವರ್ಣಲಂಕೆಯಧಿಪತಿ ದಶಾನನ ತ್ರಿಭುವನ ಮಲ್ಲ ರಾವಣೇಶ್ವರ. ಸ್ವರ್ಣಲಂಕೆಗೆ ಅಧಿಪತಿ ದಶಾನನ ತ್ರಿಭುವನ ಮಲ್ಲ ರಾವಣೇಶ್ವರ ಏನ್ ಮಾಡ್ದ? ಮಾತೆಗಾಗಿ ಶಿವನ ಮೆಚ್ಚಿಸಿ ಅವನ ಆತ್ಮಲಿಂಗ ತಂದು ಧರೆಗೆ ಇಟ್ಟ ರಾವಣ. ಮಾತೆಗಾಗಿ ಶಿವನ ಮೆಚ್ಚಿಸಿ ಅವನ ಆತ್ಮಲಿಂಗ ಧರೆಗೆ ತಂದು ಇಟ್ಟ ರಾವಣ. ಮೆರೆದನು ಧರೆಯೊಳು ಶ್ರೇಷ್ಠನಾಗಿ, ಮಾತೃ ಸೇವಾ ದುರಂಧರನಾಗಿ. ತಾಯಿಗೋಸ್ಕರವಾಗಿ ಸಾಕ್ಷಾತ್ ಶಿವನ ಮೆಚ್ಚಿಸಿ ಅವನ ಆತ್ಮಲಿಂಗ ತಂದು ಭುವಿಗಿತ್ತು. ಭುವಿಯನ್ನೇ ಭೂಕೈಲಾಸ ಮಾಡಿದಂಥ ಶಿವಭಕ್ತ ದುರಂಧರ, ನವವ್ಯಾಕರಣ ಪಂಡಿತ, ಆ ಮಹಾಶಿವಭಕ್ತ ರಾವಣೇಶ್ವರನ ಪುಣ್ಯಚರಿತ್ರೆ ಭೂಕೈಲಾಸ. ಈ ಕಥಾಮೃತವನ್ನ ನಾವು ನೀವೆಲ್ಲ ಕೇಳಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗೋಣ ಎಂದ ಮೇಲೆ, ತ್ರೇತಾಯುಗದಲ್ಲಿ ಭೂಲೋಕದಲ್ಲಿ ಅಮರಾವತಿಗೆ ಸರಿಸಮಾನವಾಗಿ ಮೆರೆಯುತ್ತಿರ್ತಕ್ಕಂಥ ಸ್ವರ್ಣಲಂಕೆ, ಆ ಸ್ವರ್ಣಲಂಕೆ ಅಧಿಪತಿ ಯಾರು? ದಾನವ ಶ್ರೇಷ್ಠ, ತ್ರಿಭುವನ ಮಲ್ಲ, ಅತುಲ ಭುಜಬಲ ಪರಾಕ್ರಮಿ, ನವವ್ಯಾಕರಣ ಪಂಡಿತ, ಮಹಾಬ್ರಾಹ್ಮಣ, ದಶಕಂಠ ರಾವಣೇಶ್ವರ. ವಿಶ್ರವಸು ಮಹಾಮುನಿ ಕೈಕಸಾದೇವಿಯ ಗರ್ಭಾಂಶ ಸಂಭೂತನಾಗಿ ಸಹೋದರಾದ ಕುಂಭಕರ್ಣ ವಿಭೀಷಣ, ಸಹೋದರಿ ಸುರ್ಪನಕ, ಪ್ರಹಸ್ತಾದಿ ಮಂತ್ರಿವರ್ಯರು ಎಲ್ಲರೊಡಗೂಡಿಕೊಂಡು ಅತ್ಯಂತ ಸಂತಸದಿಂದ ಆ ಸಮಸ್ತ ಪೃಥ್ವಿಯನ್ನು ಆಳ್ತಾ ಇದ್ದಾರೆ. ಪ್ರಹಸ್ತ ಮಹಾಪ್ರಭು ಪರಶಿವನ ವರಬಲವನ್ನು ಅನವರತ ಪಡೆದು ಸ್ವರ್ಣಲಂಕೆಯನ್ನು ಪರಿಪಾಲಿಸುತ್ತಿರುವ ಈ ತ್ರಿಭುವನವಲ್ಲ ರಾವಣೇಶ್ವರ. ಅಷ್ಟದಿಕ್ಪಾಲಕರೆಲ್ಲರ ಮನೆಯ ಕಾವಲುಗಾರರು, ನವಗ್ರಹಗಳೇ ನನ್ನ ಸಿಂಹಾಸನದ ಮೆಟ್ಟಿಲುಗಳು. ಪಂಚಾಂಗ ನೋಡುವನು ಬ್ರಹ್ಮದೇವ, ಅಗ್ನಿ ಉರಿಸುವನು ಯಜ್ಞೇಶ್ವರ, ಗಾಳಿ ಬೀಸುವನು ವಾಯುದೇವ, ರಂಭಾದಿ ಊರ್ವಶಿ ಅಪ್ಸರ ಕನ್ನಿಕೆಯರು ನನ್ನ ಅರಮನೆಯ ಗಾನನಾಟ್ಯವನ್ನಾಡುವ ದಾಸಿಯರು. ಇಂಥ ತ್ರಿಭುವನ ಮಲ್ಲ ರಾವಣ ಕೇವಲ ಲಂಕಾಪಟ್ಟಣಕ್ಕೆ ಸೀಮಿತವಾಗಬೇಕೆ? ಸಾಧ್ಯವಿಲ್ಲ. ಪ್ರಹಸ್ತ ಸಿದ್ಧವಾಗಲಿ ನನ್ನ ಸೇನೆ. ಭುವನ ಬ್ರಹ್ಮಾಂಡವನ್ನು ಗೆಲ್ಲಬೇಕು, ಎದುರಾದವರ ಶಿರವರಿಯಬೇಕು, ಲಂಕೆಯ ಧ್ವಜ ಭೂಮಂಡಲದಲ್ಲಿ ಆರಹಳಬೇಕು. ಸಿದ್ಧವಾಗಲಿ. ಮೆಚ್ಚ ಮಹಾಪ್ರಭು, ಸೈನ್ಯ ಸಿದ್ಧವಾಗಿದೆ, ಇಡೀ ಬ್ರಹ್ಮಾಂಡವನ್ನು ಗೆಲ್ಲಬೇಕು ಅಂತ ಹೊರಟಿದ್ದಾನೆ ರಾವಣೇಶ್ವರ. ಆಸೆ ಇವತ್ತು ಮಾತ್ರ ಅಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ ಎಲ್ಲದರಲ್ಲೂ ಆಸೆ ಇರೋದೆ. ಎಷ್ಟಿದ್ರೂ ಇನ್ನಷ್ಟು ಬೇಕು ಅಂತ ಆಸೆ, ಎಷ್ಟು ವರ್ಷ ಬದುಕಿದ್ರು ಇನ್ನೂ 2 ವರ್ಷ ಬದುಕಬೇಕು ಅಂತ ಆಸೆ. ಮನೆ ಜಗಲಿ ಕಟ್ಟೆ ಮೇಲೆ ಮನಗ್ಬಿಟ್ಟವನೆ ಮುದುಕಪ್ಪ, ಬಾಯಿಗೆ ನೀರು ಬಿಡ್ತವ್ರೆ. 98 ವರ್ಷ ಸುತ್ತ ಸೇರ್ಕೊಂಡವ್ರೆ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಮೂಳು ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು 98 ವರ್ಷ. ಯಾರೋ ಕೇಳಿದ್ರು, ಮುದುಕಪ್ಪ ಇನ್ನೇನಪ್ಪ ಶಿವ ಅನ್ಬಿಡು ಅಂದ್ರು. ಅವನಂತಾನೆ,
ಇನ್ನೆರಡು ವರ್ಷ ಬಿಟ್ಟಿದ್ರೆ ಮೊಮ್ಮಗಳು ಮದುವೆ ನೋಡ್ಕೊಬಿಡುವೆ ಅಂತ ನಾವು 98 ಆಗದೆ, ಹಂಗೂ ಸಾಯು ಇಚ್ಛೆ ಇಲ್ಲ. ಇನ್ನೆಷ್ಟು ದಿವಸ ಇರಬೇಕು? ತೆಗ್ಬೇಕು ಭವ, ಸಾಕು. ಅತೃಪ್ತಿಯ ಭಾವ ಯಾರಿಗದೋ ಅವ್ರು ಯಾರೂ ನೆಮ್ಮದಿಯಾಗಿಲ್ಲ ಪ್ರಪಂಚದಲ್ಲಿ. ಬರಬೇಕಾದ್ರೆ ಕೆಂಪೇಗೌಡರು ಸರ್ಕಲಲ್ಲಿ ನಿಲ್ಲಿಸಿದ್ದೋ ಗಾಡಿ, ಟೀ ಕುಡಿವ ಅಂತ ಕೂತೀವಿ, ಟೀ ಕುಡಿತಾವೆ. 60 ವರ್ಷ ವಯಸ್ಸಾಗದೆ, ಒಳ್ಳೆ ಬಟ್ಟೆನೇ ಹಾಕವನೆ, ಗುಳೋ ಅಂತ ಅಳ್ತಾವನೆ. ನಾನೊಂದು 5 ನಿಮಿಷ ನೋಡ್ಬಿಟ್ಟು ಕೇಳಿದೆ, ಅಪ್ಪ ಯಾಕಪ್ಪ ಅಳ್ತಿದ್ದೀಯ ಅಂದೆ. ನನ್ನ ಕಷ್ಟ ನನಗೆ ಬಾಯಿ ಮುಚ್ಕೊಂಡು ಹೋಗಯ್ಯ ಅಂದ ಅವನು. ನಮ್ಮ ಹುಡುಗ ಅಂದ, ಯಾಕಪ್ಪ ಕೇಳೋಕೆ ಹೋದ್ರೆ ದಾಸಪ್ಪ, ಬರೋಕಿಲ್ವ ಅಂತ. ನಾನಂದೆ, ಅಲ್ಲ ಕಣಯ್ಯ, ಕೇಳುದ್ದೇ ತಪ್ಪೇನೆಯ, ನೀನು ಹೇಳ್ತಿದ್ದಿ ಅಂತಲ್ವ ನಾ ಕೇಳಿದ್ದು ಅಂದೆ. ಅದೇನು ನಿನ್ನ ಕಷ್ಟ ಅಂದೆ. ನನ್ನ ಕಷ್ಟ ಏನು ಅಂತ ಹೇಳ್ತೀನಿ, ಪರಿಹಾರ ಮಾಡಿಯಪ್ಪ ನೀನು ಅಂದ. ನಾನು ಬೇಡಕನಪ್ಪ ಅಂದೆ. 60 ವರ್ಷ ಆಗದೆ, ಮದುವೆ ಮಾಡಿಸು ಅಂದರೆ ಮಾಡೋದು ಬೇಡ ಅಂದೆ. ನಮ್ಮ ಹುಡುಗ ಹಂಗೂ ಕುತೂಹಲ, ನೋಡಮ್ಮ ಅದೇನು ಹೇಳಪ್ಪ ನಿನ್ನ ಕಷ್ಟ ಅಂದ. ಮ್ಯಾಗಳು ಜೋಬಲ್ಲಿ 10 ರೂಪಾಯಿ ಇತ್ತು, ಬಿತ್ತೋಗದೆ ಸಾ ಅಂದ. ಅಯ್ಯೋ ನಿನ್ನ ಮನಕಾಯುವಾಗ ನಾವೇನೋ ಅಂತ ಅನ್ಕೊಬಿಟ್ಟಿದ್ವಲ್ಲಪ್ಪ, 10 ರೂಪಾಯಿಗೆ ಹಿಂಗೆ ಅಳ್ತಾರೇನೆ, ತಗೋ 10 ರೂಪಾಯಿ ಅಳಬೇಡ ಅಂತ ಕೊಟ್ಟು 10 ರೂಪಾಯಿ ಕೊಟ್ಟು ಜೋಬ್ ಮಡಿಕಂದು ಇನ್ನೂ ಜೋರಗಳು ಶುರು ಮಾಡಿಬಿಟ್ಟ. ಯಾಕಪ್ಪ ಅಂದೆ. ಅದತ್ತಿದ್ರೆ 20 ರೂಪಾಯಿ ಆಯ್ತಿತ್ತಲ್ಲ ಸಾ ಈಗ ಅಂದ. ಆಯ್ತು, ಇನ್ನೊಂದು 10 ರೂಪಾಯಿ ಕೊಡಪ್ಪ ಅಂದ್ರೆ ಇನ್ನೂ ಅಳ್ತಾನೆ. ಯಾಕೋ ಅದತ್ತಿದ್ರೆ 30 ಆಯ್ತಿತ್ತಲ್ಲ ದಾಸರೇ ಅಂತಾನೆ ಪುಣ್ಯಾತ್ಮ. ಅಲ್ಲಿಗೆ ಅವನಿಗೆ ಕೊಟ್ಟು ಸಂತೋಷ ಇಲ್ಲ, ಕಳ್ಕೊಂಡು ದುಃಖ ಬಿಡುತ್ತಿಲ್ಲ. ನಮ್ಮ ಬದುಕು ಹಂಗೆ ಆಗ್ಬಿಟ್ಟದೆ. ನಮ್ಮಪ್ಪ ಕೊಳಮಾರನ ಕುಪ್ಪಲ್ಲಿ ಇಲ್ಲಿ ಮಡಗು ಬದಲು ಹೊಲವ ಅಲ್ಲ 50 ಮಡಗ್ಬಿಟ್ಟಿದ್ರೆ 2 ಕೋಟಿ ಆಗೋದು ಅಂತ ಯೋಚನೆ ಮಾಡಿದ್ರೆ, ಇಲ್ಲಿರೋ ಹೊಲ ಹೋಗಲ್ಲ ಕೂತ್ಕೊಂಡದ ಅದಾದದ ಮಾರ್ಬಿಟ್ಟವನು. ಅವನು ಯಾವತ್ತು ಫಾರಮ್ ಹೌಸ್ ಕಟ್ಟಕ್ಕೆ ಬಂದರು ಯಾರೋ 25 ವರ್ಷದಲ್ಲಿ ಊರು ಬೆಂಗಳೂರಿಂದ ಕೊಟ್ಬಿಟ್ಟು 10,000 ರೂಪಾಯಿ ನನಗೆ ಫಾರಮ್ ಹೌಸ್ ಕಟ್ಟಿದ್ರು. ಅಪ್ಪ ಸತ್ತವನೇ, ತಿಥಿ ಆಗದೆ 20 ವರ್ಷ ಆಗದೆ. ಮಗ ಮಾತ್ರ ಅಲ್ಲಿ ಹೋದಾಗೆಲ್ಲ ಅದನ್ನೇ ನೋಡ್ತಾನೆ, ನಮ್ಮಪ್ಪ ಮಾರ್ಬಿಟ್ಟ ಇದ್ದ, ನಮ್ಮಪ್ಪ ಮಾರ್ಬಿಟ್ಟ, ಈಗ ಮಡಗಿದ್ರೆ ನಾ ಮಾರ್ಕೊಂಬಿಡುವೆ ಅಂತ. ಅತೃಪ್ತಿಯ ಭಾವ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಬಂಧುಗಳೇ, ಇರುವ ಭಾಗ್ಯವನೆನೆದು ಭಾರನೆಂಬುದ ಬಿಡು, ಅರುಷಕ್ಕಿದೆ ದಾರಿ. ಭಗವಂತ ಕೊಟ್ಟದ್ದನ್ನು ಸಂತೋಷವಾಗಿ ಸ್ವೀಕಾರ ಮಾಡು, ಬರುವುದಿಲ್ಲ ಅನ್ನೋದು ಬಿಟ್ಟುಬಿಡು, ನೀನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಮಾತು ಹೇಳಿದೆ ಅಂದರೆ, ರಾವಣೇಶ್ವರನಿಗೆ ಲಂಕೆ ಸಂತೋಷ ಕೊಡ್ತಾ ಇಲ್ಲ, ಅವನಿಗಿನ್ನೂ ಬೇಕು. ಅದಕ್ಕೆ ದಿಗ್ವಿಜಯ ಸಾಧಿಸ್ಲಿಕ್ಕೆ ಹೊರಟಿದ್ದಾನೆ. ಸಮಸ್ತ ಸೈನ್ಯ ಹೊರಟಿದೆ, ಆ ಧ್ವಜ ಲಂಕೆ ಧ್ವಜ ಹಾರಾಡ್ತಾ ಇದೆ, ಸಮೂಹ ಹೊರಟಿದೆ, ಇಡೀ ರಕ್ಕಸ ಸೇನೆ ಭುವನ ಬ್ರಹ್ಮಾಂಡವನ್ನು ಮುತ್ತಿದೆ. ಎಲ್ಲ ಕಡೆ ಕೂಡ ಎಲ್ಲಿ ನೋಡಿದರೂ ದಿಗ್ವಿಜಯವನ್ನು ಸಾಧಿಸಲು ಹೊರಟಿರ್ತಕ್ಕಂಥ ರಾವಣನಿಗೆ, ಇಡೀ ಭುವನ ಬ್ರಹ್ಮಾಂಡವನ್ನು ಗೆಲ್ಲಲು ಹೊರಟ ರಾವಣೇಶ್ವರನಿಗೆ ಎದುರು ನಿಲ್ಲುವ ಧೀರರೇ ಇಲ್ಲ. ಆತನೇನೋ ದಿಗ್ವಿಜಯ ಮಾಡ್ತಾ ಇದ್ದಾನೆ, ಎಲ್ರಿಗೂ ಸಂತೋಷ, ಗೆದ್ದೇ ಗೆಲ್ತಾರೆ, ನಮ್ಮ ಮಹಾಪ್ರಭುಗಳು ಸಮಸ್ತ ಪೃಥ್ವಿ ಗೆಲ್ತಾರೆ ಅಂತ. ಆದರೆ ಅದೇ ರಾವಣದ ತಾಯಿ ಕೈಕಸಾದೇವಿ, ಆಕೆಗೆ ಮಾತ್ರ ಮನಸ್ಸಿನ ಒಂದು ಮೂಲೆಯಲ್ಲಿ ಅಳುಕು, ಭಯ, ಅನುಮಾನ. ನನ್ನ ಮಗ ಜನನ ಮರಣಕ್ಕೊಳಪಟ್ಟವನು, ದೇವತೆಗಳಿಗೋ ನನ್ನ ಮಗನ ಕಂಡರಾಗದು. ಈ ಸಮಯ ಸಾಧಿಸಿ ನನ್ನ ಮಗನ ಪ್ರಾಣಕ್ಕೆ ಸಂಚಕಾರ ತಂದರೇನು ಗತಿ? ಯಾರನ್ನು ಬೇಡಬೇಕು? ಈ ಸಮಸ್ಯೆಗೆ ಪರಿಹಾರ ಏನು? ಆಲೋಚನೆ ಮಾಡಿ ಕೊನೆಗೆ ತೀರ್ಮಾನಿಸಿದ್ಲು, ನಮ್ಮ ಕುಲಗುರುಗಳಾದಂಥ ಶುಕ್ರಾಚಾರ್ಯರನ್ನ ಕೇಳೋಣ ಅಂತೇಳಿ ಆ ಗುರುಗಳನ್ನ ಕರೀತಿದ್ದಾಳೆ. ಪ್ರಾರ್ಥನೆ ಮಾಡಿದ ಕ್ಷಣ ಗುರುಗಳಾದಂಥ ಶುಕ್ರಾಚಾರ್ಯರು ಆ ಕೈಕಸಾದೇವಿಯ ಮುಂದೆ ತಟ್ಟನೆ ಪ್ರತ್ಯಕ್ಷರಾದರು. ಜಟಾವಲ್ಕಲಗಳು, ಕೊರಳ ತುಂಬ ಮಣಿಮಾಲೆ, ಹಣೆಯ ತುಂಬ ಭಸ್ಮ, ಕರದಲ್ಲಿ ಕಮಂಡಲ, ಸಾಕ್ಷಾತ್ ಭಗವಂತ ಶಿವನೇ ಬಂದನೇನೋ ಎಂಬಂತೆ. ಅಮ್ಮ ಕೈಕಸಾದೇವಿ, ಅಮ್ಮ ಇದೇನು ತಾಯಿ? ಜಗತ್ತಿನಲ್ಲಿ ಅಪ್ರತಿಮ ವೀರನಾದಂಥ ಸುಪುತ್ರನ್ನು ಪಡೆದಿರುವ ತಾಯಿ ನೀನು. ವಿಭೀಷಣ, ಕುಂಭಕರ್ಣ, ಶೂರ್ಪನಖ ಎಂಬ ಸುಪುತ್ರಿ. ಅದಲ್ಲದೆ ಭುವನ ಬ್ರಹ್ಮಾಂಡವೇ ಮೆಚ್ಚುವಂತೆ ಲಂಕೆಯನ್ನು ಪರಿಪಾಲಿಸುತ್ತಿರುವ ನಿನ್ನ ಪ್ರೀತಿಯ ಕಂದ ರಾವಣ. ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಮುಖದಲ್ಲಿ ಯಾವುದು ಅವ್ಯಕ್ತವಾದ ವೇದನೆ, ಏಕಮ್ಮ? ಅದಕ್ಕೆ ಗುರುಗಳಿಗೆ ಹೇಳ್ತಿದ್ದಾಳ ಕೈಕಸಾದೇವಿ, ಗುರುದೇವ,
ನನ್ನ ಚಿಂತೆಗೆ ಕಾರಣವೇನು ಗೊತ್ತೇ? ನನ್ನ ಮಗನಿಗೆ ದೇಹ ಬಲವಿದೆ, ವರಬಲವಿಲ್ಲ. ನನ್ನ ಮಗನಿಗೆ ಸದಾಕಾಲ ದೇವತೆಗಳ ಉಪಟಳ ಕಿರುಕುಳ. ಈಗ ದಿಗ್ವಿಜಯ ಸಾಧಿಸ್ತೇನೆ ಅಂತ ಹೊರಟಿದ್ದಾನೆ. ಗುರುಗಳೇ, ನನ್ನ ಮಗನ ಬಲದ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಮತ್ತೋರ್ವರು ಮಾಡುವ ಕುತಂತ್ರವನ್ನೇಗೆ ಸ್ವಾಮಿ ನಾವು ಸಹಿಸೋದು? ಅದಕ್ಕೆ ನನ್ನ ಮಗನಿಗೆ ಏನಾದರೂ ಒಳ್ಳೇದಾಗಬೇಕಲ್ಲ ಗುರುಗಳೇ, ಯಾವುದಾದ್ರೂ ಮಾರ್ಗ ತೋರಿಸಿ ಎಂದಾಗ ಆ ಗುರುಗಳು ಹೇಳ್ತಿದ್ದಾರಮ್ಮ, ಅದಕ್ಕೆ ಮಾತೃಹೃದಯ ಅಂತಾರೆ ತಾಯಿ. ನೀನು ನಿನ್ನ ಮಕ್ಕಳಿಗಾಗಿ ಒಂದು ವ್ರತ ಮಾಡಬೇಕು. ಗುರುಗಳೇ, ನನ್ನ ಮಕ್ಕಳಿಗೆ ಒಳಿತಾಗುವುದಾದರೆ ಒಂದೇನು 101 ವ್ರತಗಳನ್ನು ಮಾಡ್ತೇನೆ. ಹೇಳಿ ಗುರುಗಳೇ, ಯಾವ ವ್ರತ ಮಾಡಬೇಕು? ಮಾಸ ಶಿವರಾತ್ರಿ ವ್ರತವನ್ನ ಮಾಡು. ವ್ರತ ಮಾಡಬೇಕು ನೀನು. ಎಂಥ ವ್ರತ ಅದು? ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಎಚ್ಚರಳಾಗಿ ಹೈನಿಕ ಕಾರ್ಯಗಳನ್ನು ಮುಗಿಸಿ, ಅಮ್ಮ ಸಮುದ್ರ ಸ್ನಾನ ಮಾಡಬೇಕು, ಕರದಿಂದ ಮಳಲಿನ ಲಿಂಗವ ರೂಪಿಸಬೇಕು, ಪುಷ್ಪಗಳಿಂದ ಅಲಂಕರಿಸಿ ಸದ್ಭಕ್ತಿಯಿಂದ ಪ್ರಾರ್ಥಿಸಬೇಕು, ನೇಮದಿಂದ 9 ದಿನಗಳ ಪೂಜೆಯಾಗಬೇಕು. ಅಮ್ಮ 9 ದಿನಗಳ ಪೂಜೆ ಮಾಡಬೇಕು ನೀವು. 9 ದಿನದ ಪೂಜೆ. ಆ 9 ದಿನಗಳ ಪೂಜೆ ಯಾವ ರೀತಿ ಇರಬೇಕಂದ್ರೆ ಶಿವನ ಮೆಚ್ಚಿಸುವಂಥದ್ದಿರಬೇಕು. ಬ್ರಾಹ್ಮಿ ಮುಹೂರ್ತದ ನಿನ್ನ ಕೈಯಾರ ನಿರ್ಮಿಸಿದ ಮಳಲಿನ ಲಿಂಗದ ಪೂಜೆ ಮಹಾಮಹಿಮನಾದ ಮಹಾದೇವನ ಮುಟ್ಟಬೇಕು. ಅಂಥ ಪೂಜೆ ನೀನು ಮಾಡಿದರೆ 9ನೇ ದಿನ ಶಿವನೇ ಪ್ರತ್ಯಕ್ಷನಾಗಿ ಒದಗಿ ಬರ್ತಾನಮ್ಮ. ಶಿವನೇ ಒಲಿದು ಬಂದು ನಿನ್ನ ಮಕ್ಕಳಿಗೆ ಬೇಕಾದ ವರವನ್ನು ಕೊಡ್ತಾನೆ. ತಾಯಿ, ನೀನು ಕೇಳಬೇಕು. ಆಗ ಸಂತೋಷವಾಗಿ ಆ ಕೈಕಸಾದೇವಿ ಜೈ ಗುರುದೇವ, ಆ ಗುರುದೇವರು ಅದೃಶ್ಯರಾದರು, ಮಾಯವಾದರು. ಕೈಕಸಾದೇವಿ ಸಿದ್ಧಲಾಗ್ತಾ ಇದ್ದಾಳೆ. ಆ ತಾಯಿ ಗುರುಗಳ ಸಲಹೆಯಂತೆ ಸಮುದ್ರ ದಂಡೆಗೆ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಮುದ್ರ ಸ್ನಾನ ಮಾಡಿ ತನ್ನ ಕೈಯಾರ ಆ ಮಳಲಿನ ಲಿಂಗವನ್ನು ನಿರ್ಮಿಸಿದ್ದಾಳೆ. ಒಂದು ಕಡೆ ಸಮುದ್ರ ಭೋರ್ಗರೆಯುತ್ತಿದೆ. ಕಡಲ ತಡಿಯಲ್ಲಿ ವಿಶಾಲವಾದ ಮಳಲಿನ ರಾಶಿಯ ಮೇಲೆ ತಾನು ಕುಳಿತಿದ್ದಾಳೆ. ಮುಂದೆ ನಿರ್ಮಿಸಿದ್ದಂಥ ಆ ಮಳಲಿನ ಲಿಂಗ ಸೂರ್ಯದೇವನು ಪೂರ್ವಾಂಬುದಿಯಲ್ಲಿ ಉದಯಿಸಲು ತವಕನಾಗಿದ್ದಾನೆ. ಚಿಲಿಪಿಲಿ ಗಾನಗೈವ ಪಕ್ಷಿಗಳ ಕಲರವ ಅದೀಗ ತಾನೇ ಅಸ್ಪಷ್ಟವಾಗಿ ಕೇಳ್ತಾ ಇದೆ. ಹೀಗಿರುವಾಗ ಆ ತಾಯಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ತದೇಕ ಚಿತ್ತಲಾಗಿ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಿದ್ದಾಳೆ ಮಹಾಮಾತೆ ಆದ ಕೈಕಸಾದೇವಿ. ಕಳೆಯುತ್ತಿದ್ದ ದಿನಗಳು, ಉರುಳುತ್ತಾ ಇದೆ ವಾರಗಳು. ತದೇಕ ಚಿತ್ತಳಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 1, 2, 3, 4, 5, 6, 7, 8 ದಿನಗಳು ಕಳೆಯಿತು. 9ನೇ ದಿನ, ಆ 9ನೇ ದಿನ ಶಿವನೇ ಪ್ರತ್ಯಕ್ಷನಾಗಿ ಬರುತ್ತಾನೆಂದು ಆ ತಾಯಿ ಆ ದಿವಸ ಮತ್ತಷ್ಟು ಬೇಗನೆ ಎದ್ದು ಸಮುದ್ರ ಸ್ನಾನ ಮಾಡಿ ಬಂದು ಯಥಾಸ್ಥಳದಲ್ಲಿ ಕುಳಿತು ಆ ಶಿವನ ಮುಂದೆ ಕೈ ಜೋಡಿಸಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿದ್ರೆ ಆಕೆಯ ಭಕ್ತಿ ಜಗವೆಲ್ಲ ಕೊಂಡಾಡಿದೆ. ತ್ರಿನೇತ್ರಧರನಾದ ಕೈಲಾಸವಾಸ ಪಾರ್ವತಿ ರಮಣ ಪರಮೇಶ್ವರನ ಪಾದಕ್ಕರಿವಾಗಿದೆ. ಆ ರಜತ ಪರ್ವತದಲ್ಲಿ ಆ ಶಂಕರ ಶೂಲಪಾಣಿ ರುದ್ರಾಕ್ಷಿ ಮಾಲಧರ ಗಜಚರ್ಮಾಂಬರ ಪುಷ್ಪಧರ ಶಂಕರ ಆ ವರಗಂಗಾಧರ ಕೇಳಿದ ತಾಯಿಯ ಪ್ರಾರ್ಥನೆಯನ್ನು ಕಣ್ಮುಚ್ಚಿ ಕುಳಿತ ನನ್ನಪ್ಪನು ಮುಖವೆಲ್ಲ ಆನಂದದಿಂದ ಅರಳೆ ಢಮರುಗದಿ ಢಮ ಢಮದ ನಾದವರವೊಮ್ಮೆ ಎಡೆಯನ್ನು ತೂಗಿಸಿದ ಶಂಕರ ಶೂಲವನ್ನು ಪಿಡಿದು ನಲಿದಾಡಿದ. ತಗನೆ ಕುಣಿದ. ಹೋಂ 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 ಶಂಕರನಾದ. ಕೈಲಾಸಗಿರಿಯೆಲ್ಲ ಶಿವನಮಯವಾಯಿತು. ಹರ ಹರ
ಆನಂದವಾಗಿ ಸಂತೋಷವಾಗಿ ತಾಂಡವ ನೃತ್ಯ ಮಾಡ್ತಾ ಇದ್ದಾನೆ ಸರ್ವೇಶ್ವರ. ಆ ಸುತ್ತಲೂ ಕುಳಿತಿದ್ದ ಎಲ್ಲ ಸಿದ್ಧ ಸಾಧ್ಯ ಪ್ರಥಮಾದಿಗಣಗಳು, ಜಗದಂಬೆಯಾದ ತಾಯಿ ಆದಿಶಕ್ತಿ ಪಾರ್ವತಿ, ಎಲ್ಲರಿಗೂ ಸಂತೋಷ. ಇದೇನಿದು? ಕೈಲಾಸವಾಸನಾದ ಶಂಕರನ ಮನಸ್ಸನ್ನೇ ಆನಂದಪಡಿಸಿ ಅವನೇ ನರ್ತಿಸುವಂತೆ ಮಾಡಿದ ಶಕ್ತಿ ಯಾವುದು? ಹೇ ಗಂಗಾಧರ, ನಿನ್ನ ಸಂತೋಷಕ್ಕೆ ಕಾರಣವೇನು? ನಿನ್ನ ಅಂತಃಶಕ್ತಿಯನ್ನು ಆನಂದಪಡಿಸಿದ ಆ ಶಕ್ತಿ ಯಾವುದು? ಆ ಭಕ್ತಿ ಯಾವುದು ಅಂದಾಗ ಭಗವಂತ ಕೈ ತೋರಿದ. ಅದು ನೋಡು ಭೂಲೋಕ ಎನ್ನ ಪರಮ ಭಕ್ತ ರಾವಣೇಶ್ವರನ ಲಂಕೆ, ಸನಿಹದಿ ಪೋರ್ಕರೆವ ಸಾಗರ. ಅದು ನೋಡು ಕುಳಿತಿಹ ಪರಮ ಭಕ್ತೆ, ನನ್ನ ಮನಕಾನಂದವಿತ್ತ ಶರಣೆ ಕೈಕಸಾದೇವಿ. ಅಲ್ಲಿ ನೋಡು ಪಾರ್ವತಿ, ನನ್ನ ಪರಮ ಭಕ್ತನಾದ ರಾವಣೇಶ್ವರನ ತಾಯಿ ಕೈಕಸಾದೇವಿ ಸಾಗರದ ಸನಿಹದಲ್ಲಿ ಕುಳಿತು ತನ್ನ ಕೈಯಾರ ನಿರ್ಮಿಸಿದ ಸೈಕತ ಲಿಂಗ ಮಳೆನೆಲ ಲಿಂಗದಲ್ಲಿ ನನ್ನನ್ನೇ ಕಾಣುತ್ತಾ ಭಾವ ತಲ್ಲೀನತೆಯಿಂದ ಭಕ್ತಿಯಿಂದ ಮಗ್ನಳಾಗಿ ಪ್ರಾರ್ಥಿಸಿದರೆ ಆಕೆಯ ಭಕ್ತಿ ನನ್ನ ಮನಮುಟ್ಟಿತು, ಆನಂದ ತಂದಿತು. ಪಕ್ಕದಲ್ಲಿದ್ದ ಶಿವಗಣಗಳಿಗೆಲ್ಲ ಆಶ್ಚರ್ಯ. ಇದೇನಿದು? ಸದಾಕಾಲ ಇಲ್ಲೇ ಇದ್ದು ಶಿವನೇ ನಮ್ಮನ್ನು ನೋಡಪ್ಪ ಅಂದರೆ ಕಣ್ಣೆತ್ತಿ ನೋಡಲಿಲ್ಲ. ನಮ್ಮ ಭಕ್ತಿ ಭಗವಂತನ ಮನ ಮುಟ್ಟಲಿಲ್ಲ. ಇನ್ನು ಭೂಲೋಕದಲ್ಲಿ ನಡೆಯುವಂತಹ ಪೂಜೆ ಪರಮಾತ್ಮನಿಗಿಷ್ಟ ಆನಂದವಾಯಿತು ಅಂದ ಮೇಲೆ ಅದನ್ನು ನಾವು ನೋಡಬೇಕಲ್ಲ. ಹೋಗೋಣ ನಡೀರಿ ಅಂತೇಳಿ ಆ ಸಾವಿರಾರು ಶರಣರು ಭೂಲೋಕಕ್ಕೆ ಬಂದು ಸಮುದ್ರ ದಂಡೆಯಲ್ಲಿ ಆ ಕೈಕಸಾದೇವಿಯ ಪೂಜೆಯನ್ನು ನೋಡುತ್ತಾ ಸುತ್ತುವರೆದು ನಿಂತಿದ್ದಾರೆ.